ಹುಡುಗಿ ಮತ್ತು ಅವರ ಅಪ್ಪನ ಹತ್ರ ಮಾತಾಡಿದೆ. ತುಂಬ ಚಾಲಾಕಿ ಇದ್ದಾರೆ ಅವರು. ನೀವು ಕೊಡೋ ಲಕ್ಷಗಳೇನು ಲೆಕ್ಕ, ಆದಿತ್ಯನ ಮದುವೆ ಆದರೆ ಕೋಟ್ಯಾಧಿಪತಿಗಳೇ ಆಗ್ತೀವಿ ಅಂತಂದರು. ಈಗ ಎಲ್ಲಿದ್ದಾಳೆ ಅವಳು? ನಮ್ಮಿಂದ ತೊಂದರೆ ಆಗ್ಬೋದು ಅಂತ ತೋಪಿನ ಗದ್ದೆ ಗುಡಿಸ್ಲಲ್ಲಿ ಸೇರ್ಕೊಂಡಿದ್ದಾಳೆ. ಹೇಗಾದರೂ ಮಾಡಿ ಆದಿತ್ಯನ ಮೀಟ್ ಮಾಡಕ್ಕೆ ಕಾಯ್ತಿದ್ದಾಳೆ. ಒಂದು ಸಲ ಆದಿತ್ಯ ಅವನಿಗೆ ಸಿಕ್ಬಿಟ್ರೆ ಅದೇ ಜಾಗದಲ್ಲಿ ಮದುವೆ ಆಗಿ ಊರೇ ಬಿಟ್ಟು ಹೋಗೋಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ಆದಿತ್ಯ, ಆದಿತ್ಯ, ಬಾರೋ ಬಂಗಾರ, ಬಾ. ನೋಡು, ನಾನು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಇವತ್ತೇ ನೀನು ಹೊಟ್ಬಿಡು, ನಾಳೆನೇ ಭೂಮಿ ಪೂಜೆ ಮಾಡಿಸ್ಬೇಕು, ಗೊತ್ತಾಯ್ತಾ? ಅಪ್ಪಯ್ಯ, ಇವತ್ತೇನಾ? ಹೌದು, ಇವತ್ತೇ. ಅದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇದೆ ನಿನಗೆ? ಅಂದರೆ ಅಪ್ಪನ ಮಾತಿಗೆ ಬೆಲೆನೇ ಇಲ್ವಾ? ಅಯ್ಯಯ್ಯೋ, ಹಂಗಲ್ಲ ಅಪ್ಪಯ್ಯ, ಅದು ಆಗಲಿ. ಸರಿ, ಇವತ್ತೇ ನೀನು ಬಟ್ಟೆನೆಲ್ಲ ತುಂಬಿಕೊಂಡು ಹೊರಡೋದು ಕಲ್ತ್ಕೊ. ಸರಿ ಅಪ್ಪಯ್ಯ. ರೆಡಿ? ಅದೇ ನೋಡು, ಇವತ್ತು ರಾತ್ರಿ ನೀನು ಬೆಂಗಳೂರಿಗೆ ಹೋಗಬಾರ್ದು. ಹೋದರೆ ಇಲ್ಲಿ ಕಾವೇರಿ ಜೀವಕ್ಕೆ ಅಪಾಯ ಇದೆ ಕಣೋ. ಅಂದ್ರೆ ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಅದೇ ನೋಡು, ನನಗೆ ಜಗತ್ತಿನಲ್ಲಿ ನಿನ್ನ ಸಂತೋಷ, ನಿನ್ನ ಪ್ರೀತಿನೇ ಮುಖ್ಯ ಕಣೋ. ಆದಿ, ನಾನು ನನ್ನ ಜೀವ ಕೊಟ್ಟಾದರೂ ನಿನ್ನ ಪ್ರೀತಿನ ಕಾಪಾಡ್ತೀನಿ ಕಣೋ. ಅಕ್ಕ, ನೋಡು ಆದಿ, ಜಾಸ್ತಿ ಟೈಮ್ ಇಲ್ಲ. ನೀನೀಗಲೇ ತೋಪಿನ ಗದ್ದೆ ಹತ್ರ ಇರೋ ಗುಡಿಸ್ಲಿಗೆ ಹೋಗು. ಇವತ್ತು ಒಂದಿನ ಕಾವೇರಿನ ಜೋಪಾನ ಮಾಡು. ನಾಳೆ ನಾನು ಅಣ್ಣಯ್ಯನ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಬರ್ತೀವಿ. ನೀವಿಬ್ಬರಿಗೂ ಮದುವೆ ಮಾಡಿಸ್ತೀವಿ. ಒಂದು 4 ದಿನ ಎಲ್ಲಾದರೂ ದೂರ ಹೊರಟೋಗಿ, ಆಮೇಲೆ ಹೇಗಾದರೂ ಮಾಡಿ ಅಪ್ಪಯ್ಯನ ಒಪ್ಪಿಸಿ ನಾವೇ ಎಲ್ಲ ಕರ್ಕೊಬರ್ತೀವಿ ಕಣೋ. ಅಕ್ಕ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೇ. ತಪ್ಪಂಗಿಂತ ನೀನು ನನಗೆ ಅಳ್ಬೇಡ ಅದಿ. ನೋಡು, ಬೇಗ ಹೋಗು, ಟೈಮ್ ಇಲ್ಲ. ಬರ್ತೀನಿ. ಹೋಗು ಮಗನೇ, ಹೋಗು. ಇದೇ ನಿನ್ನ ಕೊನೆ ಪ್ರಯಾಣ. ಇವತ್ತಿಗೆ ಇದೇ ನಮಗೆ ಮೃಷ್ಟಾನ್ನ ಭೋಜನ. ನಾಳೆ ಬೆಳಗ್ವರೆಗೂ ಹೇಗೋ ಕಳೆದ್ಬಿಟ್ರೆ ಸಾಕು. ನಾಳೆನೆ ಅಣ್ಣಯ್ಯ ಅಕ್ಕನ ಮುಂದೆ ನಮ್ಮಿಬ್ರು ಮದ್ವೆ. ಅಣ್ಣಯ್ಯ ಅಕ್ಕನ? ಆದಿತ್ಯ ಅವರೇ ನನ್ನನ್ನು ಹೊಡೆದಿದ್ದು. ಗೊತ್ತಾಯ್ತು. ಅಣ್ಣನೇ ಹೇಳ್ದ, ಅಪ್ಪಯ್ಯನ್ ಮೆಚ್ಚಕ್ಕೋಸ್ಕರ ಪಾಪ ಕಾವೇರಿಗೆ ಹೊಡೆದ್ಬಿಟ್ಟೆ ಅಂತ ಹತ್ಕೊಂಡು ಗೋಳಾಡ್ಬಿಟ್ಟ, ಗೊತ್ತಾ? ಈ ಹುಡುಗಿಗೆ ಎಲ್ಲರ ಮೇಲೂ ಅನುಮಾನ ಕಣಪ್ಪ. ನಂಬು ಕಾವೇರಿ. ಯಾವುದೋ ಒಂದ್ಸಲ ತಪ್ಪಾಗಿದ್ದಕ್ಕೆ ಅವ್ರನ್ನ ಕೆಟ್ಟವ್ರು ಅನ್ಕೋಬೇಡ. ಅವರು ನಾವು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ನನ್ನನ್ನು ಮಗನ್ ಥರ ನೋಡ್ಕೊಂಡಿದ್ದಾರೆ, ಗೊತ್ತಾ? ನನಗೋಸ್ಕರ ಜೀವ ಬೇಕಾದ್ರೂ ಬಿಟ್ಬಿಡ್ತಾರೆ. ಮದುವೆ ಆದ್ಮೇಲೆ ನಮ್ಮ ಮನೆಗೆ ಬರ್ತೀಯಲ್ಲ, ಅವಾಗ ನಿನಗೆ ಗೊತ್ತಾಗುತ್ತೆ. ಆದಿತ್ಯ, ಯಾರೋ ಓಡಾಡ್ದಂಗೆ ಆಗ್ತಿದೆ. ಕಾಡ್ ಹಂದಿನೋ ಕಿರ್ಬಾನೋ ಇರ್ಬೇಕು ಬಿಡು. ಇಲ್ಲ, ಯಾರೋ ಮನುಷ್ಯರು ಓಡಾಡಿದ ಸದ್ದದು. ಯಾರೋ ಹೊಂಚಾಗ್ತಿದ್ದಾರೆ ಆದಿತ್ಯ, ನಮ್ಮನ್ನ ಸಾಯಿಸ್ಬಿಡ್ತಾರೆ. ದಡ್ಡಿ, ಎಷ್ಟು ಹೇಳ್ಬೇಕ ನಿಂಗೆ?
ನಾನಿರೋವರೆಗೂ ಯಾವ ತೊಂದರೆನೂ ಆಗಲ್ಲ. ಇಲ್ಲ, ಅಲ್ಲಿ ಯಾರೋ ಇದ್ದಾರೆ. ನಿಜವಾಗ್ಲೂ ನಮಗೆ ಅಪಾಯ ಇದೆ ಆದಿತ್ಯ. ನಡಿ ಹೋಗೋಣ. ಲೇ 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 ಯಾರು ಇಲ್ವೇ? ಯಾಕೆ ಇಷ್ಟೊಂದು ಹೆದರ್ಕೋತ್ಯಾ? ಅರ್ಥ ಮಾಡ್ಕೊಳ್ಳೋ, ನನಗೆ ನಾನು ಸಾಯೋದ್ರ ಬಗ್ಗೆ ಹೆದರಿಕೆ ಏನಿಲ್ಲ. ಆದ್ರೆ ನಿನ್ನ ಬಿಟ್ಟು ಸಾಯ್ತೀನಿ ಅಂತ ಭಯ ಆಗ್ತಿದೆ. ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ ನನಗೆ. ಹುಚ್ಚಿ, ನಾನು ನಿನ್ನನ್ನು ಬಿಟ್ಟಿರ್ತೀನ? 2 ಜೀವನೂ ಒಂದಾಗಿದ್ದಾಗಿದೆ. ಕಾವೇರಮ್ಮನ ಆಶೀರ್ವಾದನೂ ಸಿಕ್ಕಿದೆ. ಇನ್ಯಾಕೆ ಭಯ? ಆರಾಮಾಗಿ ಹಣ್ತೀನಿ. ತಗೋ, ಆರಾಮಾಗಿ ಹಣ್ತೀನಿ. ನಂಗೆ ಯಾಕೋ ಆ ಹಾಡನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನನಗೋಸ್ಕರ ಆ ಹಾಡನ್ನ ಹಾಡ್ತೀಯಾ? ಯಾವ ಹಾಡು? ಓ ಅದಾ, ಬಾ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ನಿನ್ನ ನೋವ ಜೊತೆಯಲ್ಲಿ ನಾನಿರುವೆ ನಿನ್ನಾಣೆ. ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು, ಚಿಂತೆಯೇ ಹಿಂದೆಯೇ ಸಂತಸ ಇರಲು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ಯಾರು? ಯಾರದು? ಯಾರು? ಯಾರದು? ಆದಿತ್ಯ, ನಾನು ಹೇಳಿಲ್ವಾ ಯಾರ ನಮ್ಮನ್ನ? ಯಾರು? ಯಾರದು? ಬಾಗ್ಲು ತೆಗೀರಿ. ಯಾರದು? ಏನಾಗಲ್ಲ. ಯಾರು? ಯಾರದು? ಬಾಗ್ಲು ತೆಗೀರಿ. ಯಾರದು? ಯಾರು ಬಾಗ್ಲು ಹಾಕಿದ್ದು? ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿ ಆದಿತ್ಯ. ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿ. ಯಾರು ಬಾಗ್ಲು ಹಾಕಿರೋದು? ಬಾಗ್ಲು ತೆಗೀರಿ. ಬಾಗ್ಲು. ಬಾಗ್ಲು ತೆಗೀರಿ. ಏನಾಗಲ್ಲ ಕಾವೇರಿ. ನನ್ನ ಮಗ ಮೋಸ ಮಾಡಲ್ಲ ಅಲ್ವಾ? ಅವನು ಬಂದೇ ಬರ್ತಾನೆ. ಅವನು ಬಂದೇ ಬರ್ತಾನೆ. ನೀನು ನಮ್ಮ ಆದಿತ್ಯಪ್ಪನ ನೋಡಿದೀಯಾ? ಹೆಂಗಿದ್ದಾರೆ ನೋಡೋದಕ್ಕೆ? ಒಳ್ಳೆ ಬೆಳ್ಳಕ್ಕೆ ತೆಳ್ಳಕ್ಕೆ ಪಿಕ್ಚರ್ ಹೀರೋ ಥರ ಇದ್ರು. ಒಂದು ಸರ್ತಿನಾದರೂ ಆ ಮನೆ ಒಳಗಡೆ ಹೋಗಲೇಬೇಕು. ನಾನು ಸೀದಾ ಮನೆ ಒಳಗಡೆ ಹೋಗೇ ಬಿಡದೆ. ಹೋದರೆ ಆದಿತ್ಯಪ್ಪನ ಫೋಟೋ ನೋಡೇ ನೋಡ್ತೀನಿ. ಮತ್ತೆ ಹುಟ್ಟಿ ಬಂದೇ ಬರ್ತಾರೆ. ನಾಳೆ ಹೆಂಗಿದ್ರು ಆದಿತ್ಯಪ್ಪನ ಹುಟ್ಟಿದಬ್ಬಕ್ಕೆ ಮನೆ ಒಳಗಡೆ ಎಲ್ಲರನ್ನೂ ಬಿಡ್ತಾರೆ. ನಾನು ಸೀದಾ ಮನೆ ಒಳಗಡೆ ಹೋಗೇ ಬಿಡದೆ.